ವೆಲ್ಕಮ್ ಟು ಅರ್ಚಿತ್ ಸವಿರುಚಿಗಳು. ಇವತ್ತಿನ ರೆಸಿಪಿ ಬಾಳೆ ದಿಂಡಿನಿಂದ ತಯಾರಿಸುವ ಪಲ್ಯ. ಸಿಪ್ಪೆ ತೆಗೆದಿರುವಂತಹ ಬಾಳೆ ದಿಂಡು 3, 1/4 ಕಪ್ ಅಷ್ಟು ಜೀರಿಗೆ, 1 ಕಪ್ ಅಷ್ಟು ಈರುಳ್ಳಿ ಸಣ್ಣಗಚ್ಚಿರುವಂಥದ್ದು, ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಕಪ್ ಅಷ್ಟು ಅಡುಗೆ ಎಣ್ಣೆ, ಹಸೆ ತೆಂಗಿನ ತುರಿ, ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಹಸೆ ಮೆಣಸಿನಕಾಯಿ 1 8 ಸಣ್ಣಗೆ ಹಚ್ಕೊಂಡಿದ್ದೀನಿ. ಈ ಥರ ಬೆಳ್ಳುಳ್ಳಿ 1 ಉಂಡೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು. ಬಾಳೆಕಾಯಿ ದಿಂಡಿನ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು. ಈ ಬಾಳೆ ದಿಂಡಿನ ಪಲ್ಯವು ಕಿಡ್ನಿ ಸ್ಟೋನನ್ನು ಕರಗಿಸುತ್ತದೆ, ಬಹಳ ಆರೋಗ್ಯಕರವಾಗಿದೆ. ಶುಗರ್ ಕಾಯಿಲೆಗೆ ಒಳ್ಳೆಯ ಆಹಾರ ಆಗಿದೆ ಬಾಳೆ ದಿಂಡಿನ ಪಲ್ಯ. ಬಾಳೆ ದಿಂಡನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 2 ಲೇಯರ್ಸ್ ತೆಗಿಬೇಕು, ಈ ಸುತ್ತ ಇರುವಂತಹ ಬಾಳೆ ದಿಂಡಿಂದು ಲೇಯರ್ನ. ಈ ಥರ ಒಳಗಡೆ ಕಾಣಿಸ್ತಿದೆ ನೋಡಿ, ವೈಟ್ ಕಲರ್. ಬಾಳೆ ದಿಂಡನ್ನ ಸಣ್ಣದಾಗೆ ಕಟ್ ಮಾಡ್ಕೊಬೇಕು. ತೆಗೆದಿರುವಂತಹ ಬಾಳೆ ದಿಂಡು ಈ ಥರ ವೈಟ್ ಕಲರ್. ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು. ಕಟ್ ಮಾಡಿದ ತಕ್ಷಣ ತೊಳಿಬೇಕು ಚೆನ್ನಾಗೆ. ನೆನೆಸಿಟ್ಟಿದ್ದೀನಿ 1-2 ಮಿನಿಟ್ಸು. ನೆಕ್ಸ್ಟು ಸ್ಟವ್ ಅಂಟಿಸ್ತಿದ್ದೀನಿ. ಕಡಾಯಿಯನ್ನು ಇಡಬೇಕು ಸ್ಟವ್ ಮೇಲೆ. ಅರ್ಧ ಕಪ್ ಅಷ್ಟು ಎಣ್ಣೆ, ಅಡುಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಕಾಲು ಕಪ್ ಅಷ್ಟು ಕಡಲೆಬೇಳೆ, ಕಾಲು ಕಪ್ ಅಷ್ಟು ಉದ್ದಿನಬೇಳೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಚಮಚದಷ್ಟು ಜೀರಿಗೆ, ಅದು ಸಹ ಮಿಕ್ಸ್ ಮಾಡ್ಕೊಬೇಕು. ಒಂದು 10 ಮಿನಿಟ್ಸ್ ಬಿಡಬೇಕು. ನಂತರ ಈರುಳ್ಳಿಯನ್ನು ಹಾಕಬೇಕು ಒಗ್ಗರಣೆಗೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕುಟ್ಟಿರುವಂತಹ ಬೆಳ್ಳುಳ್ಳಿ ಹಾಕಬೇಕು ಒಗ್ಗರಣೆಗೆ. ಹಚ್ಚಿರುವಂತಹ ಹಸಿಮೆಣಸಿನ್ಕಾಯಿ ಸಣ್ಣದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಹಚ್ಚಿರುವಂತಹ ಬಾಳೆ ದಿಂಡಿನ ಪಲ್ಯ, ಅದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 10 ಮಿನಿಟ್ಸು ಆಗಬೇಕು ಒಗ್ಗರಣೆಯಲ್ಲಿ. ಈ ಥರ ಕಲರ್ ಶೇಡ್ ಆಗಿದೆ. ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು 1-2 ಮಿನಿಟ್ಸು. ಬಾಳೆಕಾಯಿ ದಿಂಡಿನ ಪಲ್ಯಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಾಳೆ ದಿಂಡಿನ ಪಲ್ಯ ರೆಡಿಯಾಗಿದೆ. ಮರೆಯಬೇಡಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.